ವೀಕ್ಷಕರ ಇವಾಗ ನಮ್ಮ ಜೊತೆಗೆ ಲವ್ ಸೀಸನ್ಸ್ ನ ಸೃಷ್ಟಿಕರ್ತರಾಗಿರುವಂತಹ ಯುವ ಪ್ರತಿಭಾವಂತ ನಿರ್ದೇಶಕರಾಗಿರುವಂತಹ ಕೃತ್ವಿಕ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮ್ ಸರ್. ಈ 3 ಜನ ಮಧ್ಯ ಕುತ್ಕೊಂಡಿರೋದು ಹೇಗೆ ಅನಿಸ್ತಾ ಇದೆ ನಿಮಗೆ? ಒಂಥರ ಖುಷಿ ಆಗ್ತಿದೆ, ಯಾಕಂದ್ರೆ ಮೊದಲನೇ ಸರಿ ಈ ಸಂದರ್ಶನಗಳಲ್ಲಿ 3 ಜನ ಜೊತೆ ಕೂತಿರೋದು. ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ, ಖುಷಿ ಆಗಿದೆ. ಅಂಡ್ ಈ ಲವ್ ಸೀಸನ್ ಅನ್ನೋದೇನಿದೆ, ಅಮರ ಮಧುರ ಪ್ರೇಮ, ಈ 3 ಜನ ನಿಮ್ಮ ಬಾಳಲ್ಲಿ ಬಂದು ಹೋಗಿರುವಂತದನ್ನೇ ಚಾಪ್ಟರ್ ಅಂತ ಅನಿಸ್ತಾ ಇದೆ ನನಗೆ. ಅದೇ ಒಂದಷ್ಟು ಕೆಲವು ವಿಷಯಗಳು ಸರ್, ಯಾಕಂದ್ರೆ ನಮ್ಮ ಒಂದು ಜರ್ನಿಯಲ್ಲಿ ಒಂದಷ್ಟು ಅನುಭವಗಳಾಗಿದೆ. ಅದೇ ಅನ್ಕೊಂಡೆ, ಪಾಪ ಹೀರೋಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ನಿರ್ದೇಶಕರ ಎಕ್ಸ್ಪೀರಿಯನ್ಸ್ ಅನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಹೌದು ಸರ್, ಅಂದ್ರೆ ತುಂಬಾ ಸಿನಿಮಾಗಳು ನೀವ್ ಏನ್ ನೋಡ್ತಿರಲ್ಲ, ಅಂದ್ರೆ ಆ ಡೈರೆಕ್ಟರ್ ಆತರ ಯೋಚನೆ ಮಾಡ್ತಾರೆ. ನೀವೇನೋ ಒಂದಷ್ಟು ದೃಶ್ಯಗಳು ಹಂಗಾರೆ ಎಲ್ಲಾ ಅಂತಲ್ಲ, ಈಗ ಕೊಚ್ಚಿ ಚುಚ್ತಾರೆ ಕೆಲವುದ್ರಲ್ಲಿ, ಅದು ಹಂಗ ಅವ್ರು ಯೋಚನೆ ಮಾಡ್ತಾರೆ ಅಂತಲ್ಲ. ಬಟ್ ಒಂದಷ್ಟು ವಿಷಯಗಳು ಅವ್ರೇನ್ ಸೊಸೈಟಿಲಿ ಏನ್ ರಾಂಗ್ ಆಗ್ತಿದೆ ಅಂತ ಅವ್ರಿಗೆ ಅನ್ಸಕ್ ಶುರು ಆಗುತ್ತೆ. ಸೊ ಅದನ್ನ ಹೇಳಕ್ ಹೋಗ್ತಾರೆ. ಈಗ ಪವನ್ ಕುಮಾರ್ ಸರ್ ಎಕ್ಸಾಂಪಲ್, ಯೂ ಟರ್ನ್, ಅವ್ರಿಗೆ ಅದು ರಾಂಗ್ ಅನ್ಸಿದಕ್ಕೆ ಅವ್ರಿಗೆ ಅದು ತುಂಬಾ ಕಾಡಿ ಅದ್ರ ಮೇಲೆ ಮಾಡಿದ್ರು. ಸೊ ಲವ್ ಸೀಸನ್ಸ್ ಮಾಡೋದಕ್ಕೆ ಹೊರಟಾಗ ನನಗೂ ಅಷ್ಟೇ, ನನ್ನ ಜೀವನದಲ್ಲೇ ಒಂದಷ್ಟು ನಡೆದಿದ್ದು. ಕೆಲವರು ಓಕೆ, ಇನ್ನ ಮೆಚ್ಯೂರ್ಡ್ ಆಗಿ ಬೇರೆ ತರ ಥಿಂಕ್ ಮಾಡ್ಬೇಕಾಗಿದೆ, ಇಲ್ಲೆಲ್ಲೋ ಮಿಸ್ ಹೊಡಿತಾ ಇದೆ. ಮತ್ತೆ ಅವರು ನಮ್ಮ ಜೀವನದಲ್ಲಿ ಸೃಷ್ಟಿಸಿದ ಒಂದಷ್ಟು ಘಟನೆಗಳು ಆ ಅಲ್ಲೋಲ ಕಲ್ಲೋಲ ಆಗೋದ್ರಿಂದ ನಮ್ಮ ಮನಸ್ಸಲ್ಲಿ ಒಂದಷ್ಟು ಥಾಟ್ಸ್ಗಳು, ನಂಬಿಕೆ ವಿಷಯದಲ್ಲಿ. ಸೊ ಇದೆಲ್ಲ ನನಗೆ ತುಂಬಾ ಕಾಡ್ದಾಗ ಓಕೆ, ಇದು ಹೇಳ್ಬೇಕು, ಇದು ವಿಚಾರ ಆಕ್ಚುಲಿ, ಯಾಕಂದ್ರೆ ಈಗಿನ ಜನರೇಷನ್ ಅವ್ರಿಗೆ ತುಂಬಾ ಅತ್ಯಗತ್ಯ ಈ ವಿಚಾರ ಅಂತ ಅನ್ಸಿ ಮಾಡಿರೋಂಥದ್ದು. ಓಕೆ, ಸೊ ಅಮರ ಮಧುರ ಪ್ರೇಮ ಅಂತ ಇವಾಗ ಈ 3 ಜನದಲ್ಲಿ ನೀವು ಯಾರ್ಯಾರಿಗೆ ಯಾವ್ಯಾವ ಹೆಸರುಗಳನ್ನ ಕೊಡ್ತೀರಾ ಹೇಳಿ? ಅದು ಹೇಳ್ಬಿಟ್ರೆ ಅದು ಗೊತ್ತಾಗ್ಬಿಡುತ್ತೆ ಕ್ಯಾರೆಕ್ಟರ್. ಓಕೆ, ಇವ್ರ ಕ್ಯಾರೆಕ್ಟರ್ ಹಿಂಗೆ ಪ್ರೆಸೆಂಟ್ ಆಗ್ಲೇ ನಾವೇ ತಗೊಂಡ್ಬಿಡ್ತೀವಿ ಒಂದೊಂದು. ನೀವೇನ್ ತಗೊಂಡ್ರಿ ನೋಡಿ ಹೇಳಿ ನೀವು. ಇವಾಗ ನಾವು ಸಿಂಕ್ ಮಾಡೋಣ, ಡೈರೆಕ್ಟರ್ದು ಮತ್ತೆ ಆಕ್ಟ್ರೆಸ್. ಇಲ್ಲ, ನಾವೆಲ್ಲ ರಾಂಗ್ ಆಗಿ ಹೇಳಿದೀವಿ, ನೀವು ಹೇಳ್ಬೋದು. ಹೌದಾ? ಅದ್ರಲ್ಲಿ ನಾನ್ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಆಮೇಲೆ ಆಡಿಯನ್ಸ್ ಗೊತ್ತಾಗ್ಬಿಟ್ರೆ ಓಕೆ, ಈ ಕ್ಯಾರೆಕ್ಟರ್ ನೀವು ಹಿಂಗೆ ಪ್ರೆಸೆಂಟ್ ಮಾಡಿರ್ತಾರೆ. ಡಿಕೋಡ್ ಮಾಡಿದ್ರು ಒಂದು ರಿಯಾಲಿಟಿನ ನೋಡ್ಬೇಕು. ಓಕೆ, ನಾನು ಆ ಟ್ಯಾಗ್ ಲೈನ್ ಗಿಂತ ನಿಮಗೆ ಸಿಂಪಲ್ ಆಗಿ ಬೇರೆ ಒಂದು ಕಲ್ಟ್ ಸಿನಿಮಾಗೆ ಹೋಲಿಸ್ತೀನಿ ಇವ್ರ ಕ್ಯಾರೆಕ್ಟರ್ನ. ಈಗ ಉಪೇಂದ್ರ ಸಿನಿಮಾ ನೋಡಿದಿರಲ್ಲ, ಸೊ ಅದ್ರಲ್ಲಿ 3 ಜನ ಹೀರೋಯಿನ್ಸ್. ಸೊ ನಂಗೆ ಇವ್ರ 3 ಜನ ಕ್ಯಾಶ್ ಮಾಡ್ಕೊಂಡಾಗ ನಂಗೆ ಹಂಗೆ ಅನಿಸ್ತಿತ್ತು. ಎಸ್, ಇದ್ರಲ್ಲಿ ಏನು ಅಂದ್ರೆ ಇವರು ರವೀನಾ ಟಂಡನ್, ಸರಿನಾ? ಇನ್ನೆರಡು ಹೇಳಲ್ಲ ಬಿಡಿ, ಬೇಡ, ಅದು ಹೇಳ್ಬಿಟ್ರೆ ಇದಾಗ್ಬಿಡುತ್ತೆ. ಯಾರು ಮತ್ತೆ ಅದು ಸಸ್ಪೆನ್ಸ್ ಸಿನಿಮಾ ಯಾರು ಪ್ರೇಮ ಯಾರು ದಾಮಿನಿ ಅನ್ನೋದು ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ರಿಯಲಿ ನೀವು ಸಿನಿಮಾ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಈ ಕ್ಯಾರೆಕ್ಟರ್ಸ್ ಆ ಕ್ಯಾರೆಕ್ಟರ್ಸ್ ನಿಮ್ಗೆ ಹಂಗೆ ಅನ್ಸುತ್ತೆ. ನನಗೆ ಸುಮಾರು ಸರಿ ಅನ್ಸಿದೆ ಅದನ್ನ ನೋಡ್ಕೊಂಡಾಗ, ಹೌದಲ್ಲೋ ಒಂದ್ ಸ್ವಲ್ಪ ಹಂಗೆ. ಇವಾಗ ನೋಡಿ ಇವ್ರದ್ದು ಹೇಳಿದೇನಲ್ಲ, ಇವ್ರದ್ದು ಹಂಗೆ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಪಾರ್ಶ್ ಆಗಿ ಬೋಲ್ಡ್ ಆಗಿ, ಸೇಮ್ ರವೀನಾ ಟಂಡನ್ ಮೇಡಮ್ ಹೇಗೆ ಸಿನಿಮಾಲ್ಲಿ ಅದೇ ತರ ಇರೋದು ಇವ್ರದ್ದು. ಸೊ ಸುಮಾರು ಸಲ ನಾನು ನಿಜವಾಗ್ಲೂ ಅನ್ಕೊಂಡಿದೀನಿ ಆ ತರ, ನಾನು ಹೌದಲ್ವಾ ಆ ತರ ಇದೆಲ್ಲ ಒಂದು ಖುಷಿ. ಇವ್ರ ಪ್ರೇಮ ತರನೇ ಸೇಮ್, ನೋಡೋದಕ್ಕೂ ನಂಗೆ ಇದಾರೆ. ನೋಡಿ ಸಿನಿಮಾ ಗೊತ್ತಾಗತ್ತೆ. ಬಾಯಿ ಬಿಡ್ಸೋಣ ಅಂತ ಬರ್ತಾ ಇದ್ದೇನೆ, ಒಟ್ಟಲ್ಲಿ ಫಿಕ್ಸ್ ಆಗ್ಬಿಟ್ಟಿದೀರಲ್ವಾ? ಸಿನಿಮಾ ನೋಡಿ ಸರ್. ಓಕೆ, ಉಪ್ಪಿ ಸರ್ ಜೊತೆಗೆ ವರ್ಕ್ ಮಾಡಿದೀರಾ ನೀವು. ಆನ್ ಸೆಟ್ ಅಲ್ಲಿ ಹೇಗಿರ್ತಾರೆ ಡೈರೆಕ್ಷನ್ ಮಾಡ್ಬೇಕಾದ್ರೆ, ಮತ್ತೆ ಅವರು ಆಕ್ಟ್ ಮಾಡೋದಕ್ಕೆ ಹೋದಾಗ ಯಾವ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ? ಸರ್, ಅಂದ್ರೆ ಅವರು ತುಂಬಾ ಸ್ಪಾಂಟೇನಿಯಸ್. ಅಂದ್ರೆ ನಾನು ಪ್ರತಿ ಸರಿ ನೋಡ್ತಿದ್ದೆ ಅಲ್ಲಿ, ನಾವು ಡೈರೆಕ್ಟ್ರು ಎಲ್ಲ ಡಿಸ್ಕಷನ್ಸ್ ಮಾಡ್ತಿದ್ವಿ, ಹಿಂಗೇನೋ ಮಾಡ್ಬೇಕು, ಅವರು ಶಾರ್ಟ್ಸ್ ಹಿಂಗ್ ತೆಗಿಬೇಕು ಅಂತೆಲ್ಲ. ಅವ್ರು ಬಂದು ಔಟ್ ಆಫ್ ದಿ ಬಾಕ್ಸ್ ಹೇಳ್ಬಿಡೋರು. ಏನ್ ಮಾಡಿದಿರಮ್ಮ ಕಂಪೋಸು? ಸರ್ ಹಿಂಗೆ ಚೆನ್ನಾಗಿದ್ರೆ ಓಕೆ ಮಾಡಿ ಏನ್ಬಿಡೋರು. ಇಲ್ಲ ಅಂದಿದ್ರೆ ಹಿಂಗೆ ಯಾಕೆ ಮಾಡಿದ್ರೆ, ಇಲ್ಲಿ ಹಿಂಗ್ ಮಾಡಿ ಅಂತಿದ್ದಂಗೆ ನಾವು ಹೌದಲ್ವಾ, ಇವ್ರ ಪರ್ಸ್ಪೆಕ್ಟಿವ್ ನಮ್ಗೆ ಇದು ಬರ್ಲೇ ಇಲ್ವಲ್ಲ ಥಾಟು. ಸೊ ಅದಕ್ಕೆ ಅವ್ರನ್ನ ಬುದ್ಧಿವಂತ ಅನ್ನೋದು. ಸೊ ಆಕ್ಟಿಂಗಿಗೆ ಅಂತ ಬಂದಿದ ತಕ್ಷಣನೂ ಹಂಗೆ, ಅಂದ್ರೆ ಆ ಕನ್ವರ್ಟ್ ಆಗ್ಬಿಡೋರು. ಬಟ್ ಆ ಡೈರೆಕ್ಟರ್ ತನ ಅವರಲ್ಲಿ ಇರೋದು, ಆಕ್ಟಿಂಗ್ ಮಾಡಕ್ ಹೋದ್ರು ಅಷ್ಟೇ, ಪರ್ಫಾರ್ಮೆನ್ಸ್ ಮಾಡೋ ಟೈಮಲ್ಲಿ ಕ್ಯಾಮ್ರಾ ಎಲ್ಲಿದೆ, ಹೆಂಗೆ ಆರ್ಟಿಸ್ಟ್ ಪೊಸಿಷನ್ ಹೆಂಗಿರ್ಬೇಕು, ಅದನ್ನೆಲ್ಲ ಒಂದ್ ಸ್ವಲ್ಪ ಪಾಲಿಶ್ ಮಾಡೋರು ಅವರು. ಸೊ ನನಗೆ ಅದೇ ಅವ್ರ ಜೊತೆ ವರ್ಕ್ ಮಾಡಿದ ಒಂದಷ್ಟು ದಿವಸ ಅಂತೂ ನಾನು ಅವ್ರನ್ನೇ ನೋಡ್ತಿದ್ದೆ, ಹೆಂಗ್ ಬಿಹೇವ್ ಮಾಡ್ತಾರೆ, ಹೆಂಗ್ ಟ್ಯಾಕಲ್ ಮಾಡ್ತಾರೆ, ಹೆಂಗ್ ಯೋಚನೆ ಮಾಡ್ತಾರೆ ಅಂತೆಲ್ಲ. ಸೊ ಅದೊಂದು ಒಳ್ಳೆ ಅನುಭವ. ಸೊ ನಿಮಗೆ ಒಂದು ಶೋನಲ್ಲಿ ಸಿಕ್ಕಿರುವಂತಹ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಜಡ್ಜಸ್ ಗಳಿಂದ ಅನ್ನೋದಾದ್ರೆ ಯಾವುದು? ನಂದು ಒಂದು ಸ್ಕಿಟ್ ಇತ್ತು, ಅದರಲ್ಲಿ ನಾನು ಕಣ್ಣಲ್ಲೇ ಸ್ವಲ್ಪ ಇಂಟರಾಕ್ಟ್ ಮಾಡೋದಿತ್ತು. ಬಿಕಾಸ್ ಅದರಲ್ಲಿ ಜಸ್ಟ್ ಮ್ಯೂಸಿಕ್ ಇತ್ತು, ಡೈಲಾಗ್ಸೇ ಇರಲಿಲ್ಲ. ಆ ಮಾಂಟೇಜಸ್ ಅಲ್ಲಿ ನಾನು ಕಣ್ಣಲ್ಲಿ ಇಂಟರಾಕ್ಟ್ ಮಾಡಿದವ್ರು ತುಂಬಾ ಇಷ್ಟ ಆಗಿ ಅದ್ರ ಬಗ್ಗೆ ಹೊಗಳಿದ್ರು. ಸೊ ದಟ್ ಐ ವಾಂಟ್ ಫರ್ಗೆಟ್. ಯಾರು ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟಿರುವಂತದ್ದು? ಜಡ್ಜಸ್ ಜೊತೆಗೆ ಅನುಶ್ರೀ ಮ್ಯಾಮ್, ಅವರು ನನ್ನ ಆಟೋಗ್ರಾಫ್ ತಗೊಂಡು ನೀವು ಬೆಳ್ಳಿ ಪರದೆ ಮೇಲೆ ಬರ್ತೀರಾ ಅಂತೆಲ್ಲ
ಅವ್ರು ಆಕ್ಚುಲಿ ಕೊಟ್ಟಿದ್ ಕನ್ಸ್ ಅವತ್ತು. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್ ಆಕ್ಚುಲಿ ಟಿಲ್ ಡೇಟ್. ಇದ್ರ ಮೂಲಕ ಹೇಳ್ತಾ ಇದ್ದೀನಿ, ಅನುಶ್ರೀ ಮೇಡಮ್ ಬಂದ್ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ಅದು ನಿಜವಾಗ್ಲೂ ಅದು ನನಗೂ ಒಂಥರ ಇನ್ಸ್ಪೈರ್ ಮಾಡಿತ್ತು. ಅದನ್ನ ನಾನು ನೋಡಿದಾಗ ಅವರು ಹೊಗಳಿ ಆ ನಗುವ ನಯನ ಅದು ಇವ್ರದ್ದು ಎಪಿಸೋಡ್ ನೋಡಿ ಆಟೋಗ್ರಾಫ್ ಹಾಕ್ಸ್ಕೊಂಡು ನೀನ್ ಬೆಳ್ಳಿ ಪರ್ದೆ ಮೇಲೆ ಬಂದೇ ಬರ್ತೀಯಾ, ನಾನು ಅದನ್ನ ನೋಡ್ತೀನಿ ಅಂತಾನು ಹೇಳಿದ್ರು. ಸೊ ಮೇಡಮ್ ಜುಲೈ 3 ಸಮಯ ಬಂದಿದೆ, ಬನ್ನಿ. ಪ್ರಮೋಷನ್ ಮಾಡ್ಕೊಂಡು ಎಸ್, ಅದು ಒಂಥರ ಆಸೆ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಡೈರೆಕ್ಟರ್ ಆದ್ಮೇಲೆ. ಅಂಡ್ ಈಗ ಬಹಳಷ್ಟು ಜನ ಹೀರೋಯಿನ್ಸ್ ಗಳಿದ್ದಾರೆ ಅಂಡ್ ಬಹಳಷ್ಟು ಪಾತ್ರಗಳನ್ನ ಮಾಡಿದ್ದಾರೆ. ಒಂದು ಪಾತ್ರನ ನಾನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು, ಅಥವಾ ಈ ಪಾತ್ರ ನಾನ್ ಯಾಕೆ ಮಾಡ್ಲಿಲ್ಲ ಅನ್ನೋದಾದ್ರೆ ಯಾವುದು? ನನ್ಗೆ ಬೇಸಿಕಲಿ ರಚಿತಾ ರಾಮ್ ಅವ್ರಂದ್ರೆ ತುಂಬಾ ಇಷ್ಟ. ಸೊ ಅವ್ರು ಮಾಡುವಂತ ಒಂದು ಕ್ಯೂಟ್ನೆಸ್, ಆ ಬಬ್ಲಿ ಕ್ಯಾರೆಕ್ಟರ್ಸ್ ಎಲ್ಲ ಅವ್ರು ಚೂಸ್ ಮಾಡೋದು. ಎನಿ ಸಿನಿಮಾ ವಿತ್ ಪುನೀತ್ ರಾಜ್ಕುಮಾರ್ ಸರ್ ಒಟ್ಟಿಗೆ ನಾನು ಮಾಡ್ಬೇಕಂತ ನಂಗೆ ತುಂಬಾ ಆಸೆ ಇತ್ತು. ಬಟ್ ಯಾ ಫಾರ್ಚುನೇಟ್ಲಿ ಇಟ್ಸ್ ನಾಟ್ ದೇರ್. ಸೊ ಯಾ ಮೇ ಬಿ ಎಮೋಷನಲ್ ಆಗ್ಬಿಡ್ತೀರಾ ಅನ್ಸುತ್ತೆ ಇನ್ನೊಂದು ಸ್ವಲ್ಪ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಅಪ್ಪು ಸರ್. ಸೊ ನಾನು ಇಂಡಸ್ಟ್ರಿಗೆ ಎಂಟ್ರಿ ಆದಾಗ, ನಾನು ಸೈನ್ ಮಾಡಿದಾಗ ನನ್ನ ಫಸ್ಟ್ ಪ್ರಾಜೆಕ್ಟ್, ದಟ್ ವಾಸ್ ದ ಡೇ ಹಿ ಲೆಫ್ಟ್. ಅಂಡ್ ಸೊ ನಿಮಗೆ ಕೆಲವು ಸರಿ ನಾವು ಹೊರಗಡೆಯ ಒಂದು ಜಗತ್ತಿನ ನೋಡ್ತೀವಿ ಅನ್ನೋದಾದ್ರೆ ಅಲ್ಲಿ ಮಾತಾಡ್ಕೊಳ್ಳೋದು ಒಂದನೇ. ರಿಯಾಲಿಟಿ ಶೋಗಳಲ್ಲಿ ಯಾರ ಫೇವರಿಸಮ್ ನಲ್ಲಿ, ಯಾರ ಒಂದು TRP ನಲ್ಲಿ ಜಾಸ್ತಿ ಹೋಗ್ತಾ ಇರುತ್ತೆ ಅವರನ್ನೇ ಗೆಲ್ಲಿಸ್ತಾರೆ ಅನ್ನೋದು ಒಂದು ಮಾತಿದೆ. ನಿಮ್ ಪ್ರಕಾರ ನಿಜನಾ? ಇಲ್ಲ, ಅದ್ ನಿಜ ಅಲ್ಲ. ದಟ್ ಮೈಟ್ ಬಿ ಅ ಫ್ಯಾಕ್ಟರ್, ಬಟ್ ಅದೊಂದೇ ಫ್ಯಾಕ್ಟ್ರಿಂದ ಗೆಲ್ಲಿಸ್ತಾರೆ ಅನ್ನೋದೆಲ್ಲ ಸುಳ್ಳು. ಟ್ರೂ, ಪುಷ್ ಮಾಡ್ತಾರೆ ಎಂಡ್ವರೆಗೂ ಮೇ ಬಿ, ಬಿಕಾಸ್ ಅವ್ರಿಗೂ ಅದು ವರ್ಕೌಟ್ ಆಗಬೇಕು. TRP ಒಬ್ಬರಿಂದ ಬರ್ತಿದೆ ಅಂದ್ರೆ ಕೊನೆವರೆಗೂ ಆಡಿಯನ್ಸ್ ರಿಟೈನ್ ಆಗ್ತಾರೆ. ಬಟ್ ಅದೊಂದೇ ಫ್ಯಾಕ್ಟ್ರಿಂದ ಗೆಲ್ಲಿಸ್ತಾರೆ ಅನ್ನೋದು ಕಂಪ್ಲೀಟ್ಲಿ ಸುಳ್ಳು. ಟ್ಯಾಲೆಂಟ್ ಇಸ್ ದ ಅಲ್ಟಿಮೇಟ್ ವಿನ್ನರ್. ಅಂಡ್ ಫೇವರಿಸಮ್ ಜಾಸ್ತಿ ಇರೋರಿಗೆ ಒಳ್ಳೆ ಚೆನ್ನಾಗಿರುವಂತ ಸ್ಕ್ರಿಪ್ಟ್ ಗಳನ್ನ ಕೊಡ್ತಾರೆ ಅಂತ ಕೇಳಿದೀವಿ, ನಿಜನಾ? ಐ ಡೋಂಟ್ ನೋ ವಾಟ್ ಟು ಸೇ, ಸ್ಪೀಚ್ಲೆಸ್. ಫೇವರಿಸಮ್ ಅಲ್ಲ, ಆ್ಯಕ್ಚುಲಿ ದೇ ಟ್ರೈ ಟು ಮೇಕ್ ಎಲ್ಲರಿಗೂ ಪ್ರಾಪರಾಗಿ ಕೊಡ್ಬೇಕಂತಾನೆ ಇರ್ತಾರೆ. ಅವ್ರ ಮೈಂಡಲ್ಲಿ ಒಂದೊಂದು ಸೆಟ್ ಮಾಡ್ಕೊಂಡಿರ್ತಾರೆ ಆ್ಯಕ್ಚುಲಿ, ಇವ್ರು ಹೀಗೆ ಅವ್ರು ಹಾಗೆ ಅಂತ. ಒಬ್ರು ಕಾಮಿಡಿ ಮಾಡ್ತಿದ್ರೆ ಅವ್ರು ಕಾಮಿಡಿನೇ ಕೊಡೋದು, ಎಮೋಷನಲ್ಲೇ ಕೊಡೋದು, ಆ ಥರ ಫಿಕ್ಸ್ ಆಗಿರ್ತಾರೆ. ಸೊ ಅದ್ರ ಪ್ರಕಾರ ಕೊಡ್ತಾ ಹೋಗ್ತಾರೆ. ಓಕೆ. ಅಂಡ್ ಜಡ್ಜಸ್ಗಳ ಜೊತೆಗೆ ಕ್ಲೋಸ್ ಆಗಿದ್ರೆ ಮಾರ್ಕ್ಸ್ಗಳು ಜಾಸ್ತಿ ಬರುತ್ತೆ, ನಿಜಾನ ಸುಳ್ಳ? ಹೌದು, ಹೇಳ್ತಾರೆ ಜನ, ಅದು ಹೇಳ್ತಾರೆ. ಬಟ್ ಇಂಟರ್ನಲ್ಲಿ ಒಳಗಿಂದ ಹೇಳೋದಾದ್ರೆ ಎಂಡ್ ಆಫ್ ದ ಡೇ ಟ್ಯಾಲೆಂಟೇ ಸರ್. ಎಂಡ್ ಆಫ್ ದ ಡೇ ಅದೇನೆ. ಮತ್ತೆ ಲಕ್. ಸ್ಕಿಟ್ ಅವ್ರು ನನಗೆ ಕೊಡ್ಬೋದು ಅಥವಾ ಇನ್ನೊಬ್ರು ಕೊಡ್ಬೋದು. ಅದನ್ನ ಆ ಟೈಮಲ್ಲಿ ಹೇಗೆ ನಾವು ಮಾಡ್ತೀವಿ ಅನ್ನೋದು ಒಂದು ಮುಖ್ಯ. ಒಂದೊಂದ್ಸಲ ಅವರು ಮೈಂಡಲ್ಲೇ ಇಟ್ಕೊಳ್ದೆ ಕಡಿಮೆ ಇರೋದೇನೋ ಸ್ಕ್ರಿಪ್ಟ್ ಕೊಟ್ಬಿಡೋದೇ ಹಿಟ್ ಆಗ್ಬಿಡ್ಬೋದು. ಯು ಕ್ಯಾನ್ ನೆವರ್ ಸೇ. ಅವ್ರ ಕಂಟ್ರೋಲಲ್ಲೂ ಏನೂ ಇರೋದಿಲ್ಲ ಆಕ್ಚುಲಿ. ಇಟ್ಸ್ ಪ್ಯೂರ್ ಲಕ್ ಅಂಡ್ ಟ್ಯಾಲೆಂಟ್. ಸರ್, ಇವಾಗ ಲವ್ ಸೀಸನ್ಸ್ ಅಂತ ಹೇಳಿದ ತಕ್ಷಣ 3 ಜನ ಹೀರೋಯಿನ್ಸ್ಗಳು ಅಂತ ಅಂದ್ರೆ ಇವಾಗ ಬಹಳಷ್ಟು ಸಿನಿಮಾಗಳು ಬಂದಿದೆ. ನಮಗೆ ಪ್ರೀತಿನ ಬಗಿತೀವಿ ಅಂತ ಹೇಳಿದ್ರೆ, ಅಗಿತೀವಿ ಅಂತ ಹೇಳಿದ್ರೆ ತುಂಬಾ ಆಳದಲ್ಲಿ ಎಲ್ಲರೂ ಅಗದು ತೆಗೆದು ಬಿಟ್ಟಿದ್ದಾರೆ, ಬೆಂಗಳೂರು ರೋಡ್ಗಳ ತರ. ಈ ಒಂದು ಲವ್ ಸೀಸನ್ ಆ ಸಿನಿಮಾಗಳಿಗಿಂತ ಎಷ್ಟು ವಿಭಿನ್ನವಾಗಿರ್ಬೋದು? ಅಂದ್ರೆ ನಾನಿಲ್ಲಿ ಎಕ್ಸ್ಪ್ಲೋರ್ ಮಾಡಿರೋ ಅಂತ ಒಂದಷ್ಟು ಒನ್ ಲೈನರ್ಗಳಾಗಿರ್ಬೋದು ಕಂಟೆಂಟ್ ವೈಸ್ ಅಲ್ಲಿ. ಸೊ ಆ ಒಂದು ಓವರ್ ಆಲ್ ಥೀಮ್ ಆಗಿರ್ಬೋದು, ಅದು ನಿಮಗೆ ಯಾವ ಸಿನಿಮಾಗೂ ಹೋಲಿಕೆ ಮಾಡಲ್ಲ. ಅಂದ್ರೆ ನಿಮ್ಗೆ ಅನ್ನಿಸ್ಬೋದು 3 ಜನ ಹೀರೋಯಿನ್ನು, ಆ 16 years 20 years 24 years ಫೇಸು, ಗಡ್ಡ ಕೂದಲು ಬಿಟ್ಕೊಂಡು, ಇವೆಲ್ಲ ಒಂದಷ್ಟು ಅದು ಸಾಮಾನ್ಯ ಅನ್ಸ್ಬೋದು ನಿಮ್ಗಷ್ಟೇನೆ. ಅದು ಬಿಟ್ರೆ ಸುಮಾರಷ್ಟು ವಿಷಯಗಳಿದೆ. ಈಗ ಚಂದನ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಆಗಿರ್ಬೋದು, ಅದು ನಿಮ್ಗೆ ಲವ್ ಸೀಸನ್ಸ್ ಟೈಟಲ್ಗಾಗಿರ್ಬೋದು, ಅದೊಂಥರ ಔಟ್ ಆಫ್ ದಿ ಬಾಕ್ಸ್. ಅಂದ್ರೆ ಯಾರು ಅನ್ಕೊಂಡಿರಲ್ಲ ಲವ್ ಸೀಸನ್ಸ್ ಅಂದಿದ ತಕ್ಷಣ ಒಂದು ಪ್ರೇಮ ಕತೆ, ಅವರು ಇವರು ಪ್ರಪೋಸ್ ಮಾಡೋದು, ಇದು ಮಾಡೋದು, ಬ್ರೇಕಪ್, ಡಿಪ್ರೆಷನ್, ಈ ತರ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಇವ್ರದೊಂದು ಔಟ್ ಆಫ್ ದಿ ಬಾಕ್ಸ್ ಕ್ಯಾರೆಕ್ಟರ್ ಇದೆ. ಸೊ ಆ ವಿಚಾರ ಅನಲೈಸ್ ಮಾಡಿದಾಗ್ಲೇ ಜನಕ್ಕೆ ಗೊತ್ತಾಗ್ಬಿಡುತ್ತೆ, ಓಕೆ ನಿರ್ದೇಶಕರು ಬೇರೆ ತರ ಥಿಂಕ್ ಮಾಡಿದ್ದಾರೆ ಅಂತ. ಇವ್ರದೊಂದು ಕ್ಯಾರೆಕ್ಟರ್ ಆರ್ಕೆ ಸಾಕು ನಿಮ್ಗೆ. ನಮ್ ಸಿನಿಮಾ ಬೇರೆ ಸಿನಿಮಾಗ್ ನೀವು ಹೋಲ್ಸಕ್ಕೂ ಆಗಲ್ಲ. ಸೊ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿದೀನಿ, ಪ್ರತಿ ಸೀನ್ಸ್ ಆಗಿರ್ಬೋದು, ಪ್ರತಿ ಡೈಲಾಗ್ಸ್ ಆಗಿರ್ಬೋದು. ಸೊ ನಿಮ್ಗೆ ತುಂಬಾ ಒನ್ ಲೈನರ್ಗಳು ಸಿಗುತ್ತೆ. ಸೊ 3 ಜನ ಒಟ್ಟಿಗೆ ಕಾಣಿಸ್ಕೊಳ್ಳೋದಿಲ್ಲ ಸ್ಕ್ರೀನ್ ನಲ್ಲಿ? ಇಲ್ಲ, 3 ಜನ ಒಟ್ಟಿಗೆ ಕಾಣಿಸ್ಕೊಳ್ಳೋ ಅಂತ ಸನ್ನಿವೇಶ ಇಲ್ಲ. ಇಬ್ರು ಕಾಣಿಸ್ಕೊಂತಾರೆ ಅನ್ಸುತ್ತೆ. ಯಾವ್ದೋ ಒಂದು ದೃಶ್ಯದಲ್ಲಿ ಇಬ್ರು ಒಂದ್ ಕಡೆ ಕಾಣಿಸ್ಕೊತಾರೆ. 3 ಜನ ಒಟ್ಟಿಗೆ, ಅದು ಬೇರೆ ಬೇರೆ ಟೈಮ್ ಲೈನ್ ಆಗಿರೋದ್ರಿಂದ. ಸೊ ಇವ್ರಿಬ್ರು ಇರೋದಿಲ್ಲ, ಅವ್ರಿಬ್ರು ಇರ್ತಾರೆ ಅನ್ನೋದೊಂದು ಸಿನಿಮಾ ನೋಡಿ.
ಅಂಡ್ ಈಗ ಒಬ್ಬ ಡೈರೆಕ್ಟರು ಅಂದ್ರೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಮೈನ್ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ 10 ವರ್ಷಗಳ ಕಾಲ ಸೈಕಲ್ ಹೊಡಿಬೇಕಾ ಇಂಡಸ್ಟ್ರಿನಲ್ಲಿ? ಅಂದ್ರೆ 10 ವರ್ಷನೇ ಬೇಕು ಅಂತ ಹೇಳಕ್ಕಾಗಲ್ಲ ಸರ್. ಅಫ್ಕೋರ್ಸ್ ಮತ್ತೆ ಅಲ್ಲಿ ನಿಮಗೆ ಟ್ಯಾಲೆಂಟ್ ಹಾರ್ಡ್ ವರ್ಕ್ ಜೊತೆಗೆ ಲಕ್ ಮ್ಯಾಟರ್ ಆಗುತ್ತೆ ತುಂಬಾ, ಒಂದು ಟೈಮಿಂಗು. ಅಂದ್ರೆ ಶಾರುಖ್ ಖಾನ್ ಸರ್ ತುಂಬಾ ಒಳ್ಳೆ ಮಾತು ಹೇಳಿದ್ದಾರೆ, ರೈಟ್ ಟೈಮ್, ರೈಟ್ ಪ್ಲೇಸ್, ರೈಟ್ ಪೀಪಲ್. ಈ 3 ಕಾಂಬಿನೇಷನ್. ಇವತ್ತು ನಾನೇನ್ ಶಾರುಖ್ ಖಾನ್ ಆಗಿದ್ದೀನಿ ಅದನ್ನ ನಾನಲ್ಲ, ಆ 3 ನನ್ನ ಲೈಫಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗೆ, ನನಗಲ್ಲ. ಸೊ ಈ 3 ಚೆನ್ನಾಗಿ ವರ್ಕ್ ಆಗಿದೆ. ಇನ್ ದ ಮೀನ್ ಟೈಮ್ ಆ 3 ಚೆನ್ನಾಗಿ ವರ್ಕ್ ಆಗ್ಬೇಕು. ಸೊ ಏನ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ನಮ್ಗೆ ಆ ಒಂದು, ಈಗ ನನಗೆ ರೈಟ್ ಪೀಪಲ್ ಸಿಕ್ಕಿದ್ದಾರೆ, ರೈಟ್ ಪ್ಲೇಸ್ ಆಲ್ರೆಡಿ ಕ್ರಿಯೇಟ್ ಆಗೋಗ್ಬಿಟ್ಟಿದೆ, ಒಂದ್ ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿದೀನಿ. ಈಗ ನನಗೆ ವರ್ಕೌಟ್ ಆಗ್ಬೇಕಾಗಿರೋದಂದ್ರೆ ರೈಟ್ ಟೈಮ್, ರಿಲೀಸ್ ಡೇಟ್, ಜನ ಬಂದು ಅದು ವರ್ಕೌಟ್ ಆಯ್ತು ಅಂದ್ರೆ ಅಫ್ಕೋರ್ಸ್ ನನಗೆ ನಮ್ಮೆಲ್ರಿಗೂ ಇಲ್ಲಿಂದ ಒಂದು ದಾರಿ ಆಗತ್ತೆ. ಆ ರೈಟ್ ಟೈಮ್ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ಪವರ್ ಇರೋದು ಒಂದು ಡಿವೈನ್ ಗಾಡ್ ಬಿಟ್ರೆ ಅಭಿಮಾನಿ ದೇವರುಗಳು, ದೇವರು ಅಭಿಮಾನಿ ದೇವರುಗಳು ಇವ್ರ ಕೈಯಲ್ಲಿದೆ. ಸೊ ಇದು ತುಂಬಾ ವರ್ಕ್ ಆಗತ್ತೆ. ಓಕೆ, ಸೊ ನಿಮ್ಮ ಕ್ಯಾರೆಕ್ಟರ್ ನಲ್ಲಿ ಒಂದ್ ಸ್ವಲ್ಪ ಬೋಲ್ಡ್ ಡೈಲಾಗ್ಸ್ಗಳು ಅಥವಾ ಬೋಲ್ಡ್ ಸೀನ್ಸ್ ಬಂದಾಗ ಡೈರೆಕ್ಟರ್ ಯಾವ ರೀತಿಯಾಗಿ ಬಂದು ಆಕ್ಟ್ ಮಾಡಿ ಎನಾಕ್ಟ್ ಮಾಡಿ ತೋರಿಸ್ತಾ ಇದ್ರು? ಅವ್ರು ಆಕ್ಚುಲಿ ವರ್ಕ್ಶಾಪ್ ಅಲ್ಲೇ ಎಲ್ಲ ಟ್ರೈನ್ ಮಾಡ್ಬಿಟ್ಟಿದ್ರು. ಸೊ ವಿ ವಾಸ್ ಆಲ್, ಐ ಮೀನ್ ಐ ವಾಸ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ದಟ್. ಅಂಡ್ ನಿಮಗೆ ಇಂಡಸ್ಟ್ರಿಗೆ ಬಂದಾದ ಮೇಲೆ ಈ ಒಬ್ಬ ಹೀರೋಗೆ ಅಥವಾ ಇಂಥ ದೊಡ್ಡ ಸ್ಟಾರಿಗೆ ನಾನು ಕತೆ ಮಾಡ್ಕೊಂಡು ರೆಡಿ ಇದ್ದೀನಿ ಅಥವಾ ಮಾಡ್ತೀನಿ, ಅವ್ರನ್ನ ಅಪ್ರೋಚ್ ಮಾಡಬೇಕು ಅನ್ನೋದಾದ್ರೆ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಹಾಗಾಗಿ ಯಾರನ್ನ ಹೀರೋ ಆಗಿ ಚೂಸ್ ಮಾಡ್ತೀರಾ ಮತ್ತೆ ಯಾವ ತರದ ಕಥೆಯನ್ನ ಮಾಡ್ತೀರಾ ಅವ್ರಿಗೆ? ಈಗ ನನಗೆ ಅಂದ್ರೆ ಮೊದಲು ಸುಮಾರು ಆಸೆಗಳಿತ್ತು. ಆಕ್ಚುಲಿ ಇದು ನನ್ನ ಫಸ್ಟ್ ಸ್ಕ್ರಿಪ್ಟ್ ಅಲ್ಲ, ಇದು ಆ ಸಿಚುವೇಶನ್ಗೆ ಆ ಅಪ್ರೋಚ್ ಬಂದಾಗ ಡಿಸ್ಕಷನ್ ಮಾಡಿ ಮಾಡ್ಕೊಂಡಿರೋವಂಥದ್ದು. ಬಟ್ ಇದು ಬಿಟ್ಟು ನನ್ನ ಹತ್ರ ಹಲವಾರು ಕಥೆಗಳಿದಾವೆ. ತುಂಬಾ ನಂದು ಒಂದ್ ಸ್ವಲ್ಪ ಫಿಲಾಸಫಿಕಲ್ ಟಚ್ ಇರುತ್ತೆ. ನೀವು ಯಾವುದೇ ಕತೆ ತೆಗೆದ್ರು ಅದಕ್ಕೊಂದು ಫಿಲಾಸಫಿಕಲ್ ಫ್ಲೇವರು ಮತ್ತೆ ಆ ಒಂದು ಏನಂತಾರೆ ಮಾನವೀಯ ಮೌಲ್ಯಗಳು ಇದ್ದೇ ಇರುತ್ತೆ. ನನಗೆ ಈಗ ಕರೆಂಟ್ ಆಗಿ ಒಂದು ತುಂಬಾ ಎಕ್ಸೈಟ್ ಮಾಡ್ತಾ ಇರೋದು ಅಂದ್ರೆ ಶಿವಣ್ಣ ಅವ್ರಿಗೊಂದು ಸಿನಿಮಾ ಮಾಡ್ಬೇಕು ಅಂತ. ಏನಕ್ಕಂದ್ರೆ ಒಂದು ಕತೆ ಮಾಡ್ಕೊಂಡಿದೀನಿ ಸೇಮ್ ನಿಮ್ಗೆ ಆ ಜೈಲರ್ ಅಲ್ಲಿ ಹೇಗೆ ರಜನಿಕಾಂತ್ ಸರ್ ಏಜ್ ನ ಯೂಸ್ ಮಾಡ್ಕೊಂಡು ಮಾಡಿದಾರಲ್ಲ, ಪ್ರೆಸೆಂಟ್ ಮಾಡಿದಾರೆ ಕ್ಯಾರೆಕ್ಟರ್ನ, ಅವ್ರೊಂದು 70 ವರ್ಷದನ್ನ. ಸೊ ಅದೇ ತರ ಈಗ ಕರೆಂಟ್ ಶಿವಣ್ಣ ಏನ್ ಏಜ್ ಇದಾರೆ ಆ ಏಜ್ಗೆ ಒಂದೊಳ್ಳೆ ಕಂಟೆಂಟ್ ಮಾಡ್ಕೊಂಡು, ಸೊ ಅದ್ರಲ್ಲೂ ನಿಮ್ಗೆ ಅವ್ರು ಹೀರೋ ಅಂತ ಅನ್ಸಲ್ಲ, ಅವ್ರೊಂದು ಕ್ಯಾರೆಕ್ಟ್ರು. ಅದು ಬಿಟ್ಟು ನಿಮ್ಗೆ ಓವರ್ ಆಲ್ ಅಲ್ಲೂ ಕಂಟೆಂಟೇ ಹೀರೋ. ಸೊ ಆ ತರದೊಂದು ಸಬ್ಜೆಕ್ಟ್ ಇದೆ, ಅದೊಂಥರ ಒಂದು ಡಿವೈನ್ ಫೋರ್ಸ್, ಆ ತರದನ್ನೆಲ್ಲ ಎಲಿಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ಸೊ ಅವರಿಗೆ ಮಾಡ್ಬೇಕು ಅಂತ ಒಂದು ಆಸೆ ಇದೆ. ವೆರಿ ನೈಸ್. ಆ ಒಂದು ಆಸೆ ಕನಸು ಈಡೇರ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ಅಂಡ್ ಜುಲೈ 3 ರಿಲೀಸ್ಗೆ ರೆಡಿ ಆಗಿದೆ ಲವ್ ಸೀಸನ್ಸ್. ಸೊ ನಿಮ್ಮ ಒಂದು ಜೀವನದಲ್ಲಿ ಆಗಿರುವಂತ ಸೀಸನ್ಸ್ಗಳು ಮತ್ತೆ ಬೆಂಗಳೂರಿನ ವೆದರ್ ಆಮೇಲೆ ನಮ್ಮ ಒಂದು ವರ್ತಮಾನದಲ್ಲಿ ಆಗುವಂತ ಸೀಸನ್ಗಳು ಎಲ್ಲದನ್ನು ಕೂಡ ಒಂದು ಸಿನಿಮಾದಲ್ಲಿ ತೋರ್ಸೋದಕ್ಕೆ ಹೊರಟಿದ್ದೀರಾ. ಅಂಡ್ ಯಾವ ರೀತಿಯಾಗಿ ಪ್ರೀತಿಯಲ್ಲಿ ಬೀಳ್ಬೋದು, ಹೇಳ್ಬೋದು, ಎದ್ದ ಮೇಲೆ ಯಾವ ರೀತಿಯಾಗಿ ಉದ್ಧಾರ ಆಗ್ಬೋದು, ಅದನ್ನೆಲ್ಲದನ್ನು ಈ ಒಂದು ಚಿತ್ರದಲ್ಲಿ ನೋಡಿ ತಿಳ್ಕೊಬಹುದು. ಸೊ ನಿಮ್ಮ ಜೀವನದಲ್ಲೂ ಕೂಡ ಅಮರ ಮಧುರ ಪ್ರೇಮ ಇರ್ತಾರೆ. ಅಂಡ್ ನೀವು ಈ ಒಂದು ಲವ್ ಸೀಸನ್ ಅನ್ನ ನೋಡಿದಾಗ ನಿಮ್ಮ ಜೀವನದಲ್ಲಿ ಇದ್ದಂತಹ ಅಮರ ಮಧುರ ಪ್ರೇಮ ಎಲ್ಲರನ್ನೂ ಕೂಡ ನೆನಪಿಗೆ ಬರ್ತಾರೆ ಅಂತ ಹೇಳ್ತಾ, ಜುಲೈ 3ನೇ ತಾರೀಕು ಮಿಸ್ ಮಾಡ್ದೇನೆ ಲವ್ ಸೀಸನ್ಸ್ ನ ಥಿಯೇಟರ್ ಲೇನೆ ನೋಡಿ. ಅಂಡ್ ನಿಮ್ಮ 3 ಜನಕ್ಕೂ ಕೂಡ ಆಲ್ ದ ಬೆಸ್ಟ್. ಅಂಡ್ ಸ್ಪೆಷಲ್ ಆಗಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಸರ್. ಚಿತ್ರ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ಕಾಣಲಿ ಅಂತ ಕೇಳಿ. ನಮಸ್ಕಾರ ಸರ್, ಧನ್ಯವಾದಗಳು.